ಅವತಾರದಲ್ಲಿದ್ದಂತಹ ನಾರಾಯಣನಿಗೆ ಕಾಣುವುದಿಲ್ಲ. ಹತ್ತವತಾರಿ ಎನಿಸಿದ್ದು ಎಲ್ಲಿ? ಅದು ಭುವಿಯಲ್ಲಿ. ಕರ್ಮ ಭೂಮಿ ಅದು. ಕರ್ಮವನ್ನು ಅನುಭವಿಸಬೇಕಾದಂತಹ ಭುವಿ. ಅಂತಹ ಭೂಮಿಗೆ ಬಾ ಅಂತ ಹೇಳಿದ್ರೆ ಬರುವುದಿಲ್ಲ. ಅವನಿಯ ಅಳಿದಯ, ಅವನಿಯ ಜಲದಯ, ಅಂತಹ ಅವನಿಯಲ್ಲಿ ತರಂಗಿಣಿಯಾಗಿ ಹುಟ್ಟು, ತರಂಗಿಣಿಯಾಗಿ ಹುಟ್ಟು, ವಂದಿಪೆ ಮುನಿವರ ನಂದಿನಿಯಾದಂತ ನಾನು ನದಿಯಾಗಿ ಹರಿದು ಹೋಗುವುದೇ? ಮುನಿಗಳೇ, ಕೈ ಮುಗಿದು ಬೇಡಿಕೊಳ್ತೇನೆ, ಈ ಶಾಪಕ್ಕೆ ಪರಿಹಾರದ ಮಾರ್ಗವನ್ನು ತೋರಿಸಬೇಕು ಮುನಿಗಳೇ. ಮಗಳೇ, ನಾ ಶಾಪ ಕೊಟ್ಟದ್ದು ಯಾಕೆ ಬಲ್ಲೆಯ? ತುಂಬಿದಾಯ್ ಸಿರಿಯಿಂದಾಯ್ ನನ್ನ ಶಾಪ ವಾಕ್ಯ ಎನ್ನುವುದು ನಿನಗೆ ನಿನ್ನ ಕರ್ಣಗಳಿಗೆ ಶೂಲವಾಗಿ ಪರಿಣಮಿಸಿದೆ. ಮಗಳೇ, ಶಾಪ ಯಾಕೆ ಕೊಟ್ಟೆನೋ ನಾ ತಿಳಿಯೆ. ಆದ್ರೆ ಶಾಪ ಕೊಡಬೇಕಾದ್ರೆ ನನಗೆ ಬಂದದ್ದು ಸಿಟ್ಟು. ಕಾಮ, ಕ್ರೋಧ, ಲೋಪ, ಮೋಹ, ಮದ, ಮತ್ಸರಾದಿಗಳನ್ನು ನಮ್ಮ ಅಂಕಿಯಲ್ಲಿರಿಸಿಕೊಂಡವರು ನಾವು. ತಪಸ್ಸಿನ ಮೂಲಕವಾಗಿ ಲೋಕಕ್ಕೆ ಏನಾದ್ರೂ ಒಳ್ಳೆಯದನ್ನು ಮಾಡ್ತೇವೆ ಎನ್ನುವಂತ ಆಸೆಯಿಂದ ತಪಸ್ಸನ್ನು ಮಾಡಿದ್ದಮ್ಮ. ಆ ತಪಸ್ಸಿನಿಂದಲಾಗಿ ದೇವಲೋಕಕ್ಕೆ ಬಂದೆ. ನಿನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿಂದ ಯಾಗವನ್ನು ಮಾಡಿ ದೇವತೆಗಳನ್ನು ಸಂತೃಪ್ತಿಪಡಿಸ್ತೇನೆ ಎನ್ನುವಂತಹ ಭಾವದಿಂದ ಬಂದವ ತಾಯೇ. ಅಡಿಗಡಿಗೆ ನೀ ಬರುವುದಿಲ್ಲ ಅಂತ ಹೇಳಿದ್ದು ಮಾತ್ರವಲ್ಲದೆ ಅವನಿಯನ್ನು ನಾನಾ ಪರಿಯಿಂದ ಜರೆದಾಗ ನನ್ನ ಮನಸ್ಸು ಕೇಳಲಿಲ್ಲ. ಕ್ರೋಧ ಎನ್ನುವುದು ಉಕ್ಕೇರಿತಮ್ಮ. ಕ್ರೋಧದಿಂದ ನಿನ್ನನ್ನು ನದಿ ಹೇಗೆ ಶಾಪ ಕೊಟ್ಟದ್ದು? ನದಿಯಾಗಿ ಹರಿದು ಹೋಗು ಎನ್ನುವುದಾಗಿ. ಆಹಾ, ನೀನು ಭಾಗ್ಯವಂತಳೆ ಅಲ್ವೇ ತಾಯೇ. ನಾನು ಸಿಟ್ಟಿನ ಪರದಲ್ಲಿ ನಿನಗೆ ಬೇರೆ ಶಾಪವನ್ನು ಕೊಡಬಹುದಿತ್ತು. ಒಂದು ವೇಳೆ ಕಲ್ಲಾಗಿ ಹೋಗು, ಮರವಾಗಿ ಹೋಗು ಎನ್ನುವುದಾಗಿ ನಾನು ಶಾಪವನ್ನು ಕೊಡ್ತಾ ಇದ್ರೆ
ಬರಗಾಲವೇ ಆವರಿಸಿದಂತಹ ಧರೆಯಲ್ಲಿ ನೀ ಕಲ್ಲಾಗಿ ಮರವಾಗಿದ್ದೇನು ಪ್ರಯೋಜನ ತಾಯೇ? ನದಿಯಾಗಿ ನೀ ಹರಿದೆ ಅಂತಾದ್ರೆ ಭೂಮಿಯಲ್ಲಿರುವ ಮನುಜರಿಗೆಲ್ಲ ಹೋದ ಪ್ರಾಣ ಮರಳಿ ಬಂದಂತಾಗ್ತದೆ. ಅವರೆಲ್ಲ ಕುಣಿದು ಕುಪ್ಪಳಿಸುವುದಕ್ಕೆ ಸಾಧ್ಯವಿದೆ. ಅಷ್ಟೇ ಅಲ್ಲ, ನಾನು ತಪಸ್ಸಿಗೆ ಕುಳಿತುಕೊಳ್ಳುವಂತಹ ಕಾಲದಲ್ಲಿ ಅಚ್ಚ ಹಸುರಾಗಿ ಕಂಗೊಳಿಸುತ್ತಿದ್ದಂತಹ ಪೂರಮೆ ನಾ ಕಣ್ ಬಿಟ್ಟಾಗ ಕರಟಿ ಕಮರಿ ಹೋಗಿದ್ಲು. ಅಂತಹ ಧರೆ ಮತ್ತೆ ಸಸ್ಯದಿಂದ ರಾರಾಜಿಸಬೇಕು ಅಂತಾದ್ರೆ ನೀ ಧರೆಯಲ್ಲಿ ನದಿಯಾಗಿ ಹುಟ್ಟಬೇಕಮ್ಮ. ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆಯುವಂತೆ ತುಂಬಿದ ನದಿಯಾಗು ಮಗಳೇ. ನದಿಯಾಗಿ ಇರ್ಬೇಕು ಮುನಿಗಳೇ, ಇದಕ್ಕೆ ಪರಿಹಾರ ಎನ್ನುವುದು ಯಾವತ್ತೂ ಇಲ್ಲವೇ? ಪರಿಹಾರ ನನಗೆ ಶಾಪ ಕೊಡುವುದಕ್ಕೆ ಕೂಡ್ತದೆ, ಮರಳಿ ಪಡೆಯುವ ಶಕ್ತಿ ನನಗಿಲ್ಲ. ಹಾಗಾದ್ರೆ ನಾನು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆಯನ್ನು ದೊರೆಯುವುದಾದರೂ ಹೇಗೆ? ನಾ ಶಾಪ ಕೊಡಬೇಕು ಅಂತಾದ್ರೆ ಕಾರಣಕರ್ತಳಾದವಳು ಆ ಜಗನ್ಮಾತೆ, ಅವಳೆಂದಂತೆ ನಾವಿರುವುದಲ್ವೇ? ಅವಳೇ ನನ್ನ ನಾಲಿಗೆಯಲ್ಲಿ ಶಾಪ ವಾಕ್ಯವನ್ನು ನುಡಿಸಿದ್ದಾಳೆ ಅಂತಾದ್ರೆ ಪರಿಹಾರವನ್ನು ಅವಳೇ ಕೊಡ್ತಾಳಮ್ಮ. ಆ ಪರಮ ಪಾವನೆಯ ಪದವನ್ನು ಹೊಂದು ಅವಳೇ ನಿನಗೆ ಮುಕ್ತಿಯ ದಾರಿಯನ್ನು ತೋರಿಸ್ತಾಳೆ. ಹೋಗಮ್ಮ, ಹೋಗು. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.